ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ದಿ ಕಸ್ಬು ಪೀಪಲ್ ಚಾನಲ್. ಇದನ್ನು ನಾನು ಕೇತು ಬಗ್ಗೆ ಮಾತಾಡ್ತೀನಿ. ಕೇತು ಮತ್ತು ಫಾಲ್ಸ್ ಅಲಿಗೇಷನ್ಸ್, ಓಕೆ. ಕೇತು ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೇತು ಮತ್ತು ಒಂದು ಶಾಪ, ನಮ್ಮನ್ನು ಶಪಿಸ್ತಕ್ಕಂಥದ್ದು, ಕೇತು ಮತ್ತು ಇಗ್ನೋರೆನ್ಸ್, ಕೇತು ಮತ್ತು ನೆಗ್ಲಿಜೆನ್ಸಿ. ಈ ಒಂದು ವಿಚಾರದ ಬಗ್ಗೆ ನಾನು ಇವತ್ತು ಮಾತಾಡೋಣ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡಿದ್ದೀನಿ. ಕೇತು ಈ ಸಪರೇಷನಿಗೆ ಕಾರಕ ಆಗ್ತಾನೆ. ಕೇತು, ಓಕೆನಾ. ಅವನು ಯಾವ ಮನೇಲಿ ಕೂತ್ಕೋತಾನೆ ಆ ಮನೆ ವಿಚಾರದಲ್ಲಿ ಒಂದು ಸ್ವಲ್ಪ ಈ ನೆಗ್ಲಿಜೆನ್ಸಿ, ಸಪರೇಷನ್ನು, ಇಗ್ನೋರೆನ್ಸು, ಈ ಥರ ಒಂದು ಟೆಂಡೆನ್ಸಿನ ಕೇತು ಕೊಡ್ತಕ್ಕಂಥದ್ದು ಅದೊಂದು ವಿಚಾರ ಆಗುತ್ತೆ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಕೇತು ಯಾವ ಮನೇಲಿ ಕೂರ್ತಾನಲ್ಲ ಆ ಮನೆ ವಿಚಾರದಲ್ಲಿ ಕಾಂಟ್ರವರ್ಸಿ ಮತ್ತು ಕಾಂಟ್ರಡಿಕ್ಷನ್ಸ್ ಈ ಎರಡನ್ನೂ ತಂದು ಕೊಡ್ತಾನೆ ಕೇತು. ಕಾಂಟ್ರವರ್ಸಿ, ಕಾಂಟ್ರಡಿಕ್ಷನ್, ಅದನ್ನ ಮಾಡಬೇಕೋ ಬೇಡವೋ, ಅದೇನು, ಅದು ಎತ್ತ, ಲೈಕ್ ಇಟ್ಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕೈಂಡ್ ಆಫ್ ಅ ಥಿಂಗ್ ಕೇತು. ಅದೊಂದು ವಿಚಾರ. ಎರಡನೇ ವಿಚಾರ, ಕೇತು ಏನು ಹೇಳ್ತಾನೆ ಅಂದರೆ, ಅವ್ನು ಯಾವ ಮನೇಲಿ ಕೂತಿರ್ತಾನಲ್ಲ ಆ ಮನೆ ವಿಚಾರದಲ್ಲಿ ನೀವು ರಿಸರ್ಚ್ ಮಾಡಬೇಕಾಗತ್ತೆ. ಕೇತು ಅಷ್ಟು ಈಸಿಯಾಗಿ ರಿಸಲ್ಟ್ ಕೊಡಲ್ಲ. ಆ ಮನೆ ವಿಚಾರದಲ್ಲಿ ನೀವೇ ಇಂಡಿಪೆಂಡೆಂಟ್ ಆಗಿ, ಇಂಟ್ರೋವರ್ಟ್ ಆಗಿ ರಿಸರ್ಚ್ ಮಾಡಿದ್ರೆ ಕೇತು ಇಸ್ ಗೋಯಿಂಗ್ ಟು ಗಿವ್ ಯು ದ ಎಕ್ಸಲೆಂಟ್ ರಿಸಲ್ಟ್. ಅದನ್ನ ಬಿಟ್ಬಿಟ್ಟು ಅವನಿಗೆ ಕೇಳ್ತೀನಿ, ಇವ್ನಿಗೆ ಕೇಳ್ತೀನಿ, ಊರ ಜನರನ್ನೆಲ್ಲ ಹೋಗಿ ವಿಚಾರಿಸ್ಕೊಂಡ್ಬರ್ತೀನಿ ಅಂದರೆ ಕೇತು ಅಲ್ಲೇ ಪನಿಷ್ಮೆಂಟ್ ಕೊಡ್ತಾನೆ. ನಿನಗೆ ಸ್ವಂತ ಬುದ್ಧಿ ಇಲ್ವೇನೋ, ನಿನಗೆ ಇಂಟ್ಯೂಷನ್ ಇಲ್ವೇನೋ? ಕೇತು ಪ್ರಶ್ನೆ ಮಾಡೋದೇ ಇದನ್ನು. ನಿನಗೆ ನಾನು ಇಂಟ್ಯೂಷನ್ ಕೊಟ್ಟಿದ್ದೀನಿ, ಸ್ವಂತ ಬುದ್ಧಿ ಕೊಟ್ಟಿದ್ದೀನಿ, ಅದನ್ನು ಬಳಸೋ, ರಿಸರ್ಚ್ ಮಾಡು, ಒಂದು ರಿಸರ್ಚ್ ಎಬಿಲಿಟಿ ಬಳಸ್ಕೊ. ಅದನ್ನ ಬಳಸ್ಬಿಟ್ಟು ಆ ಒಂದು ಸ್ಪೆಸಿಫಿಕ್ ಮನೆ, ಆ ಮನೆ ಕಾರಕತ್ವ ಏನಿದೆ ಅದನ್ನ ಹುಡುಕು, ಅದ್ರಲ್ಲಿ ನಾನು ರಿಸಲ್ಟ್ ಕೊಡ್ತೀನಿ. ನೀನು ಅದನ್ನ ಬಿಟ್ಬಿಟ್ಟು ಅವ್ರನ್ನ ಕೇಳ್ತೀನಿ, ಇವ್ರನ್ನ ಕೇಳ್ತೀನಿ, ಇರೋ ಮಸಾಲೆ ಎಲ್ಲ ತಂದಾಕ್ತೀನಿ, ಕೇತು ಅದು ಇಷ್ಟ ಆಗಲ್ಲ. ಕೇತು ನೇರವಾಗಿ ತಂದು ಹೇಳ್ತಾನೆ, ನನಗೆ ನೀನು ಇಂಟ್ರೋವರ್ಟ್ ಆಗಬೇಕು, ನೀನು ಐಸೋಲೇಷನ್ ಆಗಬೇಕು, ನೀನು ಸಪರೇಟ್ ಆಗಿಬಿಟ್ಟು ಸಮಾಜದಿಂದ ಆ ಕಡೆ ಸ್ವಲ್ಪ ಆಚೆ, ಸಂಸಾರದಿಂದ ಆಚೆ ಬಂದ್ಬಿಟ್ಟು ಎಲ್ಲ ಅನಲೈಸ್ ಮಾಡಿಬಿಟ್ಟು ಆಮೇಲೆ ನೀನು ಪ್ರೆಸೆಂಟ್ ಮಾಡು, ಎಕ್ಸಿಕ್ಯೂಟ್ ಮಾಡು. ಇದನ್ನ ಕೇತು ಹೇಳ್ತಕ್ಕಂಥದ್ದು. ಅದರ ಅಗೇನೆಸ್ಟ್ ನೀವು ಹೋದ್ರೆ ಅಂದರೆ ಕೇತು ಟೆಂಪ್ಟ್ ಮಾಡಿಬಿಟ್ಟು ಆನ್ ಸ್ಪಾಟ್ ಮಾಂಜ ಕೊಡ್ತಾನೆ ಕೇತು. ಇದು ಕೇತುವಿನ ಅಜೆಂಡಾ. ಕೇತು ಕೊಟ್ಟರೆ ಪೆಟ್ಟು ಅದನ್ನ ಚೇತರಿಸ್ಕೊಳ್ಳೋಕ್ಕೆ ಭಾಳ ಟೈಮ್ ಹಿಡಿಯುತ್ತೆ. ಕೇತು ಈ ಪಾಪಗ್ರಹಗಳು, ಎಸ್ಪೆಷಲಿ ಶನಿ, ಕೇತು, ರಾಹು, ಮಂಗಳ ಅವ್ನು ಕೊಡ್ತಕ್ಕಂಥ ಪೆಟ್ಟು ಬೇರೆ, ಅವ್ನು ಫಿಸಿಕಲ್ ಪೆಟ್ಟು ಭಾಳ ಕೊಟ್ಬಿಡ್ತಾನೆ ಮಂಗಳ. ಈ ಶನಿ, ಕೇತು, ರಾಹು ಇದಾರಲ್ಲ, ಇವರು ಕೊಡ್ತಾರೆ ಕಣ್ರಿ ಪೆಟ್ಟು. ಇವ್ರು ಏನಾದರೂ ಜೀವನದಲ್ಲಿ ಒಂದು ಸತಿ ಪೆಟ್ಟು ಕೊಟ್ಬಿಟ್ರು ಅಂದರೆ ಮತ್ತೆ ಮೇಲೆ ಹೇಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ತುಂಬ ಟೈಮ್ ಹಿಡಿಯುತ್ತೆ. ಅಷ್ಟು ಈಸಿಯಾಗಿ ಹೇಳಕ್ ಬಿಡಲ್ಲ, ಓಕೆನಾ. ಇದು ಕೇತುವಿನ ಒಂದು ವಿಚಾರ. ಕೇತು ನೇರವಾಗಿ ಹೇಳ್ತಾನೆ, ಓನ್ ಎಫರ್ಟ್ ಹಾಕ್ಬೇಕು, ನೀನೇ ಓನ್ ಆಗಿ ಹೋಗ್ಬೇಕು, ನೀನೇ ಸೆಲ್ಫ್ ಇಂಟ್ರೋವರ್ಟ್, ನೀನೇ ರಿಸರ್ಚ್ ಓರಿಯೆಂಟೆಡ್ ಆಗಬೇಕು. ಆ ಒಂದು ಪರ್ಟಿಕ್ಯುಲರ್ ಮನೆ ವಿಚಾರದಲ್ಲಿ, ಆ ಒಂದು ಮನೆಯಲ್ಲಿ ನೀನೇನಾರ ಗೇಮ್ಸ್ ತೆಗಿಬೇಕು ಅಂದರೆ ನೀನು ಸೆಲ್ಫ್ ಆಗಿ ರಿಸರ್ಚ್ ಓರಿಯೆಂಟೆಡ್ ಆದರೆ ಮಾತ್ರ ನಾನು ನಿನಗೆ ಗೇಮ್ಸ್ ಕೊಡ್ತೀನಿ. ಇಲ್ಲ ಅಂದರೆ ಪ್ಲೀಸ್, ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಕೇತು ಇದನ್ನೇ ಹೇಳ್ತಾನೆ, ಓಕೆ. ಅದೊಂದು ವಿಚಾರ. ನೆಕ್ಸ್ಟ್, ಕೇತು ಈ ಫಾಲ್ಸ್ ಅಲಿಗೇಷನ್ಸಿಗೆ ಕರಕ ಆಗ್ತಾನೆ. ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ನಮ್ಮ ಮೇಲೆ ಶಾಪ ಹಾಕ್ತಕ್ಕಂಥದ್ದು, ಅದೆಲ್ಲ ಕೇತು ಕಾರಕ ಆಗ್ತಾನೆ, ಓಕೆನಾ. ಕೇತು ಯಾವಾಗ ಅದು ಫಾಲ್ಸ್ ಅಲಿಗೇಷನ್ ಆಗುತ್ತೆ, ಕೇತು ಏನಾದರೂ ದುಸ್ಥಾನದಲ್ಲಿ ಕೂತ್ರೆ, ಎಸ್ಪೆಷಲಿ ಕೇತು ದುಸ್ಥಾನದಲ್ಲಿ ಕೂತ್ಬಿಟ್ಟು, ಕೇತು ಜೊತೆ ಯಾವ್ದಾರ ಗ್ರಹ ಕೂತಾಗ, ಕೇತು ದುಸ್ಥಾನದಲ್ಲಿ ಕೂತ್ಬಿಟ್ಟು ಕೇತುವಿನ 5ನೇ ದೃಷ್ಟಿ, 9ನೇ ದೃಷ್ಟಿ, 7ನೇ ದೃಷ್ಟಿ ಯಾವ್ದಾರ ಗ್ರಹದ ಮೇಲೆ ಬಿದ್ದಾಗ, ಆ ಒಂದು ಗ್ರಹದ ಕಾರಕತ್ವ, ಆ ಗ್ರಹ ಯಾವ ಕ್ಯಾರೆಕ್ಟರ್ ರೆಪ್ರೆಸೆಂಟ್ ಮಾಡುತ್ತೆ, ಅವರಿಂದ ನಮಗೆ ಸ್ವಲ್ಪ ಫಾಲ್ಸ್ ಅಲಿಗೇಷನ್ಸ್ ಬರ್ತಕ್ಕಂಥ ಚಾನ್ಸಸ್ ಭಾಳ ಇರುತ್ತೆ. ಎಸ್ಪೆಷಲಿ ಕೇತು ದುಸ್ಥಾನದಲ್ಲಿ ಕೂತಾಗ ಇನ್ನೂ ಸ್ವಲ್ಪ ಜಾಸ್ತಿ. ದಯಮಾಡಿ ಇದ್ರ ಕಡೆ ಗಮನ ಕೊಡಿ ವೀಕ್ಷಕರೇ. ಒಂದು ವಿಚಾರ. ಎರಡನೇ ವಿಚಾರ ಯಾವ ರೀತಿ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಕೇತುವಿನ ದೃಷ್ಟಿ ಚಂದ್ರನ ಮೇಲೆ ಬಿದ್ದಾಗ ಕಾಮನ್ ಪೀಪಲ್ ಇಂದ, ಜನರಲ್ ಪಬ್ಲಿಕ್ಸ್ ಇಂದ, ಎಲ್ಡರ್ಲಿ, ಎಸ್ಪೆಷಲಿ ಎಲ್ಡರ್ಲಿ ಫೀಮೇಲ್ ಫಿಗರ್ಸ್ ಇಂದ, ಮದರ್ಲಿ ಫಿಗರ್ಸ್ ಇಂದ, ತಾಯಿಗೆ ಸಮನಾಗಿರ್ತಕ್ಕಂಥವ್ರಿಂದ ನಮ್ಮ ಮೇಲೆ ಫಾಲ್ಸ್ ಅಲಿಗೇಷನ್ ಬರ್ತಕ್ಕಂಥದ್ದು, ನಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಕ್ಕಂಥದ್ದು, ನಮ್ಮ ಬಗ್ಗೆ ನಮಗೆ ಶಾಪ ಆಗ್ತಕ್ಕಂಥದ್ದು, ಕೆಟ್ಟ ಕರ್ಸ್ ವರ್ಡ್ಸನ್ನು ಬೈದು ನಮ್ಮ ಮೇಲೆ ಶಾಪ ಆಗ್ತಕ್ಕಂಥದ್ದು, ನಮ್ಮ ಹತ್ರ ತಲೆನೇ ಇಲ್ದಂಗೆ ನಡ್ಕೊಳ್ತಕ್ಕಂಥದ್ದು, ಗ್ರಾಂಟೆಡ್ ಆಗಿ ತಗೊಳ್ತಕ್ಕಂಥದ್ದು, ಇದು ಒಂದು ವಿಚಾರ. ಕೇತು ಮತ್ತು ಚಂದ್ರ, ಓಕೆನಾ. ಕೇತು ಮತ್ತು ಚಂದ್ರ ಮೆಂಟಲಿ ಹರಾಸ್ ಮಾಡಕ್ಕೆ ಬಿಡುತ್ತದೆ. ಮೆಂಟಲಿ ಇಟ್ಸ್ ಅ ಹರಾಸಿಂಗ್ ಕಾಂಬಿನೇಷನ್, ಕೇತು ಮತ್ತು ಚಂದ್ರ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಕೇತು ಮತ್ತು ಮಂಗಳ ಅಂದರೆ ಈ ಮೇಲ್ಸ್, ಓಕೆನಾ. ಈ ಪುರುಷರು ಅಂತ ಕರಿತೀವಿ. ಕೇತುವಿನ ದೃಷ್ಟಿ ಮಂಗಳದ ಮೇಲೆ ಬಿದ್ದಾಗ ಸ್ವಲ್ಪ ನಮ್ಮ ಮೇಲೆ ಹಲ್ಲೆ ಆಗ್ತಕ್ಕಂಥದ್ದು, ಎಸ್ಪೆಷಲಿ ಮಂಗಳ ಇಸ್ ಕಾರಕ ಫಾರ್ ಹಲ್ಲೆ. ಗ್ರೂಪಲ್ಲಿ ಹಾಕೊಂಡ್ಬಿಟ್ಟು ಗೋಣಿಚೀಲದಲ್ಲಿ ಹಾಕ್ಬಿಟ್ಟು ಹೊಡಿತಾರಲ್ಲ ಒಂದು ಸಿನಿಮಾ ಸ್ಟೈಲಲ್ಲಿ, ಅದೆಲ್ಲ ಮಂಗಳ ಮತ್ತು ಕೇತು. ಮಂಗಳ ಅಲಿಗೇಷನ್ಸ್ ಕೊಡಲ್ಲ, ಡೈರೆಕ್ಟ್ ಮಾಂಜ, ಲೈಕ್ ಕುಕ್ಕು ಕಿಲ್ಲು, ಅದು ಮಂಗಳ ಸ್ಟಾರ್ಟ್ ಮಾಡ್ತಕ್ಕಂಥದ್ದು, ನಮ್ಮನ್ನು ಫಿಸಿಕಲಿ ಟಾರ್ಚರ್ ಮಾಡ್ತಕ್ಕಂಥದ್ದು, ದಟ್ ಇಸ್ ಮಂಗಳ ಮತ್ತು ಕೇತು, ಓಕೆ. ನೆಕ್ಸ್ಟ್, ಕೇತು ಮತ್ತು ಸೂರ್ಯ ಈ ಗೌರ್ಮೆಂಟಿಂದ ನಮ್ಮ ಮೇಲೆ ಕೇಸ್ ಬರ್ತಕ್ಕಂಥದ್ದು, ಫಾಲ್ಸ್ ಅಲಿಗೇಷನ್ಸ್ ಥ್ರೂ ದ ಗೌರ್ಮೆಂಟ್, ಇನ್ಕ್ಲೂಡಿಂಗ್ ಚಂದ್ರ ಕೂಡ ಗೌರ್ಮೆಂಟಿಗೆ ಕಾರಕ ಆಗ್ತಾನೆ. ಆಮೇಲೆ ನಮ್ಮ ಮೇಲೆ ಗೌರ್ಮೆಂಟಿಂದ ಫಾಲ್ಸ್ ಅಲಿಗೇಷನ್ಸ್ ಬರ್ತಕ್ಕಂಥದ್ದು, ಮತ್ತು ನಮ್ಮ ಮೇಲೆ ಈ ಫಾದರ್ಲಿ ಫಿಗರ್ಸ್
ಅವರಿಂದ ನಮ್ಮ ಮೇಲೆ ಫಾಲ್ಸ್ ಅಲಿಗೇಷನ್ಸ್ ಬರ್ತಕ್ಕಂಥದ್ದು, ಅವರು ನಮ್ಮ ಮೇಲೆ ಶಾಪ ಆಗ್ತಕ್ಕಂಥದ್ದು, ನಮಗೆ ಕಿರಿಕ್ ಮಾಡ್ತಕ್ಕಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಕ್ಕಂಥದ್ದು. ಓಕೆನಾ, ಇದೊಂದು ವಿಚಾರ ಆಗುತ್ತೆ ಸೂರ್ಯ ಮತ್ತೆ ಕೇತು. ನೆಕ್ಸ್ಟ್ ಕೇತು ಮತ್ತೆ ಬುಧ, ಫ್ರೆಂಡ್ಸ್, ನೈಬರ್ಸ್, ಅವ್ರು ನಮ್ಮ ಮೇಲೆ ಕೇಸ್ ಆಗ್ತಕ್ಕಂಥದ್ದು, ನಮ್ಮ ಬಗ್ಗೆ ಗಾಸಿಪ್ ಮಾಡ್ತಕ್ಕಂಥದ್ದು, ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು, ನಮ್ಮನ್ನು ಕೀಳಾಗಿ ಕಾಣ್ತಕ್ಕಂಥದ್ದು, ನಮ್ಮ ಬಗ್ಗೆ ಕೀಳಾಗಿ ಮಾತಾಡೋದು. ಹಾಗೇನು ಮರ್ಕ್ಯೂರಿ ಅಂದ್ರೆ ಫ್ರೆಂಡ್ಸ್ ಅಂತ ಕರಿತೀವಿ. ಫ್ರೆಂಡ್ಸ್ ಕಡೆಯಿಂದ ಇದೊಂದು ಸ್ವಲ್ಪ ಆಗ್ತಕ್ಕಂಥದ್ದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಕ್ಕಂಥದ್ದು, ಫ್ರೆಂಡ್ಸ್ ಇಂದ ಯಾವುದೇ ರೀತಿ ಸಪೋರ್ಟ್ ಸಿಗದಿರ್ತಕ್ಕಂಥದ್ದು, ಮರ್ಕ್ಯೂರಿ ಮತ್ತೆ ಕೇತು. ನೆಕ್ಸ್ಟ್ ಮರ್ಕ್ಯೂರಿ, ಕೇತು ಮತ್ತೆ ಬುಧ, ಕೇತು ಮತ್ತೆ ಗುರು. ಕೇತು ಮತ್ತೆ ಗುರು ಬಹಳ ಈ ಎಲ್ಡರ್ಲಿ ಫಿಗರ್ಸ್ ಅಂತ ಕರಿತೀವಿ. ಗುರುಗಳು ಎಲ್ಡರ್ಲಿ ಫಿಗರ್ಸು. ಓಕೆನಾ, ಅವರು ನಮ್ಮ ಮೇಲೆ ಶಾಪ ಆಗ್ತಕ್ಕಂಥದ್ದು, ಅವರಿಂದ ನಮಗೆ ಯಾವುದೇ ರೀತಿ ಸಪೋರ್ಟ್ ಸಿಗದಿಲ್ದಿರತಕ್ಕಂಥದ್ದು. ನೋ ಸಪೋರ್ಟ್ ಫ್ರಮ್ ದ ಎಲ್ಡರ್ಲಿ ಫಿಗರ್ಸ್ ಅಂತ ಕರಿತೀವಿ. ನೋ ಸಪೋರ್ಟ್ ಫ್ರಮ್ ದ ಗುರು. ಅಕಸ್ಮಾತ್ ಗುರುಗಳು ಸಿಕ್ಕರೂ ಕೂಡ ಅಲ್ಲೊಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಕ್ಕಂಥದ್ದು. ಅವ್ರೇನೋ ಗುರುಗಳು ಹೇಳಿದ್ರೆ ಇವರೇನೋ ಅರ್ಥ ಮಾಡ್ಕೊಳ್ಳೋದು, ಇವರೇ ಗುರುಗಳನ್ನು ಕಮಾಂಡ್ ಮಾಡಕ್ ಹೋಗೋದು. ಗುರು ಮತ್ತೆ ಕೇತು. ಬಟ್ ಗುರು ಮತ್ತೆ ಕೇತು ಸ್ವಲ್ಪ ಇದು ಎಫೆಕ್ಟ್ ಕಡಿಮೆ, ಯಾಕಂದ್ರೆ ಗುರು ಜ್ಞಾನ ಕೊಟ್ಬಿಡ್ತಾನೆ. ಅದು ಯಾರ ಪಕ್ಕ ಕೂತ್ರು ಕೂಡ ಒಂದು ಸ್ವಲ್ಪ ಜ್ಞಾನ ಗುರು ಕರುಣಿಸ್ತಾನೆ. ಬಟ್ ಕೇತುವಿನ ದೃಷ್ಟಿ ಗುರು ಮೇಲೆ ಬಿದ್ದಾಗ ಈ ಹ್ಯೂಜ್ ವೆಲ್ತ್ ಅಂತ ಕರಿತೀವಿ. ಗುರು ಇಸ್ ಕಾರಕ ಫಾರ್ ಹ್ಯೂಜ್ ವೆಲ್ತ್, ಅಲ್ಲಿ ಬ್ರೇಕ್ ಆಗ್ತಕ್ಕಂಥದ್ದು. ಓಕೆ, ಹ್ಯೂಜ್ ವೆಲ್ತ್ ಅಲ್ಲಿ ಬ್ರೇಕ್ ಬೀಳ್ತಕ್ಕಂಥದ್ದು. ನೆಕ್ಸ್ಟ್ ಯಾವ ಥರ ಗ್ರಹ ಬಿಟ್ನ, ನೆಕ್ಸ್ಟ್ ಬಂದ್ಬಿಟ್ಟು ಈ ಗುರು ಈ ತರ ಒಂದು ಎಲ್ಡರ್ಲಿ ಫಿಗರ್ಸ್ ಇಂದ ನಮ್ಮ ಮೇಲೆ ಫಾಲ್ಸ್ ಅಲಿಗೇಷನ್ಸ್ ಬರ್ತಕ್ಕಂಥದ್ದು, ಇದೊಂದಾಗುತ್ತೆ. ನೆಕ್ಸ್ಟ್ ಕೇತು ಮತ್ತೆ ಶನಿ ವರ್ಕರ್ಸ್, ಲೇಬರ್ ಕ್ಲಾಸ್ ಪೀಪಲ್, ಕಾಮನ್ ಪೀಪಲ್. ಶನಿ ಕೂಡ ಪಬ್ಲಿಕ್ ಕಾರಕ ಆಗ್ತಾನೆ. ಅವರಿಂದ ಯಾವುದೇ ರೀತಿ ಸಪೋರ್ಟ್ ಸಿಗದಿಲ್ದಿರ್ತಕ್ಕಂಥದ್ದು. ಓಕೆನಾ, ಅವ್ರು ನಮ್ಮನ್ನು ಇಗ್ನೋರ್ ಮಾಡ್ತಕ್ಕಂಥದ್ದು, ಯಾವುದೇ ರೀತಿ ಅವ್ರ ಕಡೆಯಿಂದ ಹೆಲ್ಪ್ ಆಗದಿಲ್ದಿರ್ತಕ್ಕಂಥದ್ದು, ನಮ್ಮ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಮ್ಮ ಬಗ್ಗೆ ಕೇಸ್ ಆಗ್ತಕ್ಕಂಥದ್ದು, ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಇದು ಶನಿ ಮತ್ತೆ ಕೇತು. ಶನಿ ಮತ್ತೆ ಕೇತು ಇನ್ನೊಂದೇನು ಅಂದ್ರೆ ಲೇಜಿನೆಸ್ ಯೋಗ ಅಂತ ಕರಿತೀವಿ ನಾವು. ಸೋಂಬೇರಿತನದ ಯೋಗ ಇದೆ. ನೀನ್ ಇನ್ನೊಬ್ರಿಗೆ ಸೋಕೊಂಡಿರ್ತಾನೆ, ಇನ್ನೊಬ್ರು ನಿನಗೆ ಸೋಕೊಳ್ಳೋದು. ನೀನೇ ಇನ್ನೊಬ್ರಿಗೆ ಸೋಕೊಳ್ಳಿಲ್ಲ ಅಂದ್ರೆ ಅವ್ರು ನಿನಗೆ ಏನ್ ಹೆಲ್ಪ್ ಮಾಡ್ತಾರೆ? ದಟ್ ಈಸ್ ಶನಿ ಮತ್ತೆ ಕೇತು. ನೆಕ್ಸ್ಟ್ ಶುಕ್ರ ಮತ್ತೆ ಕೇತು, ಹೆಣ್ಮಕ್ಳು, ಫೀಮೇಲ್ಸ್ ಇಂದ ನಮ್ಮ ಮೇಲೆ ಸ್ವಲ್ಪ ಫಾಲ್ಸ್ ಅಲಿಗೇಷನ್ಸ್ ಫೀಮೇಲ್ಸ್ ಇಂದ ಬರ್ತಕ್ಕಂಥದ್ದು. ಓಕೆ, ಸೊ ಇದಿಷ್ಟು ವಿಚಾರ ಕೇತುವಿನ ಬಗ್ಗೆ ಆಗಿತ್ತು ವೀಕ್ಷಕರೇ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನೊಂದು ಹೊಸ ಕಾನ್ಸೆಪ್ಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.